ಇಲ್ಲ, ತುಂಬ ಚೆನ್ನಾಗಿ ಕಾಣ್ತಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಒಳ್ಳೆ ಡೈಲಾಗ್ಸ್ ತುಂಬ ಚೆನ್ನಾಗಿ ಹೇಳ್ತಾರೆ. ಒಳ್ಳೆ ಮಾಸ್ ಹೀರೋ ಆಗಿ ಆಗೋ ಎಲ್ಲ ಲಕ್ಷಣಗಳು. ನಿರ್ದೇಶನದ ಬಗ್ಗೆ ಪ್ರಸಿದ್ಧ ಸರ್ ಆ್ಯಕ್ಚುಲಿ ಅವರ ರತ್ನಮಂಜರಿ ಅಂತ ಒಂದು ಸಿನಿಮಾ ಮಾಡಿದ್ರು ಇದಕ್ಕೂ ಮುಂಚೆ. ಅದು ಕೂಡ ಅದ್ರ ಬಗ್ಗೆ ಕೇಳಿದ್ದೀನಿ ನಾನು. ಸೊ ಭರ್ಜರಿ ಗಂಡು ತುಂಬ ಚೆನ್ನಾಗಿ ತುಂಬ ನೀಟಾಗಿ ಮಾಡಿದ್ದಾರೆ. ಸೊ ನೈಸ್ ಮೂವಿ. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ. ಕಾರ್ತಿಕ್ ಅವ್ರ ಬಗ್ಗೆ ನಾವು ಮುಂದಕ್ಕೆ ಯಾವಾಗ ಕೇಳೋದು ಅಂತ ಭಾಳಷ್ಟು ನಿರೀಕ್ಷೆ ಇದೆ. ಅದೇ ಸರ್, ನಿರೀಕ್ಷೆ ನಿಮಗೆಲ್ಲ ನಿರೀಕ್ಷೆ ಇರೋದು ಸುಳ್ಳಾಗ್ಬಾರ್ದಲ್ವ. ಆ ನಿರೀಕ್ಷೆನ ಏನೋ ಡಿಸಪಾಯಿಂಟ್ ಆಗೋ ರೀತಿ ಮಾಡಬಾರ್ದಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಇಲ್ಲೇ ಆದರೂ ಪರವಾಗಿಲ್ಲ, ಒಳ್ಳೆ ಇದರಲ್ಲೇ ಬರೋಣ ಅಂತ. ಸೊ ಏನಾದರೂ ಕ್ಲೂ ಕೊಡೋಗಿದೆ ನಮ್ಮ ಆಡಿಯನ್ಸಿಗೆ. ಫ್ಯಾನ್ಸ್ ತುಂಬ ಜನ ಕಾಯ್ತಾ ಇದ್ದಾರೆ. ಇಲ್ಲ, ಮಾಡೋಣ. ನಾನೇ ಖುದ್ದಾಗಿ ಅನೌನ್ಸ್ ಮಾಡ್ತೀನಿ, ವಾಟ್ ಎವರ್ ಇಟ್ ಇಸ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಈಗಷ್ಟೇ ಭರ್ಜರಿ ಗಂಡು ಅಂತ ಫಿಲಮ್, ಭರ್ಜರಿ ಗಂಡು ಅಂತ ಫಿಲಮ್ ನೋಡಿದೆ. ಇಟ್ಸ್ ವೆರಿ ನೈಸ್, ವೆರಿ ನೀಟ್ಲಿ ಮೇಡ್. ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಆ್ಯಂಡ್ ವೆಲ್ ಸ್ಕ್ರಿಪ್ಟೆಡ್. ಪ್ರಸಿದ್ಧ ಸರ್ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾಗಳು ಇನ್ನು ನಮ್ಮೆಲ್ಲ ಜನಗಳು ಒಂದು ಕನ್ನಡ ಸಿನಿಮಾಗಳಿಗೆ ಹೊಸಬರಿಗೆ ಸಪೋರ್ಟ್ ಮಾಡಬೇಕು. ಆಗಲೇ ನಮ್ಮ ಕನ್ನಡ ಸಿನಿಮಾಗಳು ಉಳಿಯೋಕ್ಕೆ ಸಾಧ್ಯ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ಬಂದು ನೋಡಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಟೀಮ್ ಭರ್ಜರಿ ಗಂಡುಗೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಕಿರಣ್